ಈ ಕನ್ಯಾ ರಾಶಿಯವರಿಗೆ ಈ ನಷ್ಟ ಸ್ಥಾನದಲ್ಲಿ ಕೇತು, ಏಕಾದಶ ಸ್ಥಾನಕ್ಕೆ ಗುರು ಬಂದ್ಬಿಟ್ಟಾಗ ಇಷ್ಟು ದಿನ ಸಾಲ ಸೂಲ, ಬರೀ ಬಡ್ಡಿ ಕಟ್ಟು, ಸಾಲ ಮಾಡು, EMI ಕಟ್ಟು, ಏನ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ, ಹೌದಲ್ವಾ? ಆದರೆ ಪ್ರಯೋಜನ ಇಲ್ಲ, ಇಷ್ಟು ದಿವಸ ಮಾಡಿದ ಪ್ರಯೋಜನ ಇಲ್ಲ. ಆದರೆ ಈಗ ಗುರು ನಿಮಗೆ ಏಕಾದಶಕ್ಕೆ ಬಂದಾಯಿತು. ಜೂನ್ 1ನೇ ತಾರೀಕು, ಜೂನ್ 1ನೇ ತಾರೀಕಿನಿಂದ ನಿಮಗೆ ಲಾಭಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ ಗುರುವಿನ ಕ್ಷೇತ್ರದಲ್ಲಿ. ಆದರೆ ಅದೇ ಗುರು ಏಕಾದಶ ಸ್ಥಾನದಲ್ಲಿ ಬಂದಾಗ ಅಧಿಕವಾದ ಧನ ಲಾಭವನ್ನ ಕೊಡ್ತಾರೆ. ಇಷ್ಟು ದಿನ ನೀವೇನು ಕಷ್ಟ ಕಾರ್ಪಣ್ಯಗಳನ್ನ ಪಟ್ಟಿದ್ದೀರೋ ಆ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಲಭ್ಯವಾಗತ್ತೆ. ಉಪಯೋಗವನ್ನ ಮಾಡ್ಕೊಳ್ಳಿ, ಪ್ರಯತ್ನವನ್ನ ಪಡಿ. ಆಲಸ್ಯಂ ಅಮೃತಂ ವಿಷಂ, ಅಯ್ಯೋ ನಾವೆಷ್ಟು ದುಡಿದ್ರು ಅಷ್ಟೇ ಅಂತ ಹೇಳಿ ಆಲಸ್ಯ ಮನೋಭಾವದಲ್ಲಿ ನೀವೇನಾದರೂ ಇದ್ದರೆ ಏನು ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಯತ್ನ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಯತ್ನ ಅಂತಕ್ಕಂಥದ್ದು ನಮ್ಮದು, ಫಲ ಅಂತಕ್ಕಂಥದ್ದು ಒಂದು. ಅದಕ್ಕೆ ನಾವು ಹೇಳುವುದು ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಮೇಲೆ ಭಾರವನ್ನ ಹಾಕಿ ಪ್ರಯತ್ನವನ್ನ ಪಡಬೇಕು. ಆಗ ಅನುಕೂಲಗಳು ನಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನ ಶುಭ ಕಾರ್ಯಗಳು ಮನೆಯಲ್ಲಿ ಎಷ್ಟೋ ದಿನದಿಂದ ಮದುವೆ ಆಗಿಲ್ಲ ಅಂತ ಕೊರಗು, ಆ ಕೊರಗು ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ. ಅಂದ್ರೆ ಮುಹೂರ್ತ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಅಥವಾ ಭೂಮಿಯನ್ನ ತಗೊಳ್ತಕ್ಕಂಥ ಒಂದು ಶುಭ ಯೋಗ, ವಾಹನಗಳನ್ನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ ತಾನಾಗಿಯೇ ಒಲಿದು ಬರುತ್ತೆ. ಸಾಲ ಮರುಪಾವತಿಯನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಯಾವುದೋ ಎಷ್ಟೋ ವರ್ಷಗಳಿಂದ EMI ಹೋಗ್ತಾ ಇತ್ತು ಅಂದ್ರೆ ಆ EMI ಇವಾಗ ಸಂಪೂರ್ಣವಾಗುತ್ತೆ. NOC ತಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಆದರೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಪ್ರತಿ ಶನಿವಾರ ಆದಷ್ಟು ಶನೇಶ್ವರನ ದೇವಾಲಯಕ್ಕೆ ಹೋಗಿ ಅಥವಾ ಆಂಜನೇಯನ ದೇವಾಲಯಕ್ಕೆ ಹೋಗಿ ಕರಿ ಎಳ್ಳಿನ ಬತ್ತಿಯನ್ನ ಅಂಟಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ.